ನಿನ್ನೆ ದೆಹಲಿನಲ್ಲಿ ಕೆಂಪುಕೋಟೆಯಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿದೆ. ಇದು 2014ಕ್ಕೆ ಮುಂಚೆ ವಾರದಲ್ಲಿ ದಿನದಲ್ಲಿ ತಿಂಗಳಲ್ಲಿ ಬಾಂಬ್ ಸ್ಫೋಟ ಆಗೋದು ದೇಶದ ವಿವಿಧ ಕಡೆಗಳಲ್ಲಿ ಸಾಮಾನ್ಯ ಸಂಗತಿ ಅಂತಾಗಿತ್ತು. ಇತ್ತೀಚಿನ ವರ್ಷಗಳಲ್ಲಿ ನಗಣ್ಯ ಅನ್ನುವಷ್ಟು ಕಡಿಮೆ ಆಗಿತ್ತು. ಆದರೆ ಈಗ ಮತ್ತೆ ಭಯೋತ್ಪಾದಕರು ಬಾಲ ಬಿತ್ತಾ ಇದ್ದಾರೆ. ಎಲ್ಲಿಯವರೆಗೆ ಅಂತ ಹೇಳಿದ್ರೆ, ಅತ್ಯಂತ ವಿಷಪೂರಿತವಾಗಿರ್ತಕ್ಕಂಥ ಆರ್ಸೆನಿಕ್ ಮಾದರಿಯ ಕೆಮಿಕಲ್ನ ಉಪಯೋಗಿಸಿ ಸಾಮೂಹಿಕ ನರಮೇಧ ಮಾಡೋದಕ್ಕೂ ಕೂಡ ಸಂಚು ನಡೆಸಿದ್ದಾರೆ ಅನ್ನುವ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ಈ ಜಾಲದ ಒಳಗೆ ಜೀವ ಉಳಿಸೋದಕ್ಕೆ ಇರಬೇಕಾದಂಥ ವೈದ್ಯರುಗಳು ಭಾಗಿಯಾಗಿರೋದು, ರಾಷ್ಟ್ರಕಟ್ಟು ನಿರ್ಮಾಣದಲ್ಲಿ ಭಾಗಿಯಾಗಬೇಕಾದಂಥ ಇಂಜಿನಿಯರ್ಗಳು ಭಾಗಿಯಾಗಿರ್ತಕ್ಕಂಥದ್ದು, ಭಾಳ ಆಘಾತಕಾರಿಯಾಗಿರ್ತಕ್ಕಂಥ ಕಳವಳಿಕಾರಿಯಾಗಿರ್ತಕ್ಕಂಥ ಸಂಗತಿ. ಬೇರ್ ಸಹಿತ ಭಯೋತ್ಪಾದನೆಯನ್ನು ಕಿತ್ತು ಹಾಕಬೇಕು. ಭಯೋತ್ಪಾದನೆ ಮೂಲ ಎಲ್ಲಿಂದ, ಯಾರು ಇವರಿಗೆ ತರಬೇತಿ ಕೊಡ್ತಾ ಇದ್ದಾರೆ, ಹಣಕಾಸಿನ ನೆರವು ಎಲ್ಲಿಂದ ಸಿಗ್ತಾ ಇದೆ, ಯಾವ ವಿಚಾರದಿಂದ ಪ್ರಚೋದನೆಯನ್ನು ಪಡಿತಾ ಇದ್ದಾರೆ, ಇದನ್ನು ಬೇರ್ ಸಹಿತ ಕಿತ್ತಾಕದೇ ಇದ್ದರೆ ಒಂದು ಐಸೋಲೇಟೆಡ್ ಇನ್ಸಿಡೆಂಟ್ ಥರ ನೋಡಬಾರ್ದು. ಒಂದು ಘಟನೆ ಆಯಿತು, ಅದನ್ನು ಸ್ವಲ್ಪದ ಕಾಲಕ್ಕೆ ಜನ ಮರ್ತು ಬಿಡ್ತೀವಿ, ಯಾರೋ 4 ಜನರನ್ನು ಅರೆಸ್ಟ್ ಮಾಡ್ತೀವಿ, ಆಮೇಲೆ ಇನ್ನೊಂದು ಕೆಲವು ದಿನ ಬಿಟ್ಟು ಮತ್ತೊಂದು ಘಟನೆ ತಲೆ ಎತ್ತುತ್ತೆ. ಇದು ಭಾಳ ಕಳವಳಕಾರಿಯಾಗಿರ್ತಕ್ಕಂಥ ವಿಷಯ, ಮನುಕುಲಕ್ಕೆ ಮಾರಕ, ರಾಷ್ಟ್ರದ ಒಂದು ಸಮಗ್ರತೆ ಮತ್ತು ಭದ್ರತೆ ದೃಷ್ಟಿಯಿಂದಲೂ ಕೂಡ ಅಪಾಯಕಾರಿ. ಹಾಗಾಗಿ ಇದನ್ನು ಸೀರಿಯಸ್ ಆಗಿ ತಗೊಳ್ಬೇಕು ಅಂತ ಆಗ್ರಹಿಸ್ತೇನೆ. ಮತ್ತು ರಾಜ್ಯ ಸರ್ಕಾರ, ಈಗ ನೋಡಿ, ಜೈಲಿನಲ್ಲಿ ಒಬ್ಬ ಭಯೋತ್ಪಾದಕನ ಕೈಗೆ ಮೊಬೈಲ್ ಸಿಗುತ್ತೆ ಅಂದರೆ ಜೈಲನ್ನೇ ಅವನು ಅಖಾಡ ಮಾಡ್ಕೋಬೋದಲ್ಲ, ಅಲ್ಲಿಂದಲೇ ಎಲ್ಲ ಯೋಜನೆ ರೂಪಿಸಿ ಡೈರೆಕ್ಷನ್ ಕೊಡ್ಬೋದಲ್ಲ. ನಾಳೆ ಕೋರ್ಟ್ನಲ್ಲೂ ಕೂಡ ಸಾಬೀತುಪಡಿಸೋಕ್ಕಾಗಲ್ಲ. ಯಾಕೆ ಅಂತಂದರೆ ಜೈಲಿನಲ್ಲೇ ಮೊಬೈಲ್ ಸಿಗುತ್ತೆ ಅನ್ನೋದು ಅದು ಸರ್ಕಾರ ಮುಜುಗರ ಅನುಭವಿಸೋದು ಮಾತ್ರ ಅಲ್ಲ, ಒಂದು ಅಪಾಯಕಾರಿಯಾಗಿರೋ ನೀತಿ ಆಗುತ್ತೆ. ಹಾಗಾಗಿ ಯಾರೋ ಕೆಳಗಡೆ ಅಂಥದವ್ರಂತ ತಲೆದಂಡೆ ಮಾಡಿ ನೀವು ತಲೆ ತಪ್ಪಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ನಾವು ನಿನ್ನೆನೂ ಆಗ್ರಹಿಸಿದ್ದೇವೆ. ಬೇರೆ ಒಳ್ಳೇದಕ್ಕೆಲ್ಲ ನಾನು ಮಾಡಿದ್ದು ಅಂತ ಹೇಳ್ತೀರಿ, ನಮ್ಮ ಸರ್ಕಾರ ಅಂತ ಹೇಳ್ತೀರಿ, ಇದನ್ನು ಹೊತ್ಕೊಳ್ಳಿ ನೀವು. ಈ ಒಂದು ಅತ್ಯಾಚಾರಿ ಕೈಗೆ, ಒಬ್ಬ ಭಯೋತ್ಪಾದಕನ ಕೈಗೆ ಮೊಬೈಲ್ ಸಿಗೋದು, ಜೈಲೇ ರೆಸಾರ್ಟ್ ಆಗಿ ಪರಿವರ್ತನೆ ಆಗೋದು, ಅದ್ರ ಹೊಣೆನೂ ನೀವೇ ಹೊತ್ಕೋಬೇಕಲ್ಲ. ಈ ಹೊಣೆ ಹೊತ್ಕೋಬೇಕು ಅಂತ ನಾನು ಆಗ್ರಹಿಸ್ತೇನೆ. ಕಾಂಗ್ರೆಸ್ ವೈಫಲ್ಯ, ಗೃಹ ಸಚಿವರು ಮತ್ತು ರಾಜೀನಾಮೆ ಕೊಡಿ, ಇವ್ರು ಬಂದ ಮೇಲೆ ಎಷ್ಟೊಂದು ಬಾಂಬ್ ಬ್ಲಾಸ್ಟ್ಗಳಾಗಿದ್ದಾವೆ, ಇವ್ರು ರಾಜೀನಾಮೆ ಕೇಳಕ್ಕೆ ಮೋದಿ ಅವ್ರಿಗೆ ಧೈರ್ಯ ಇಲ್ಲ ಅಂತ ಪ್ರಿಯಾಂಕಾ ಖರ್ಗೆ. ಒಂದು ದುರ್ಬುದ್ಧಿ ಇರುವ ಜನರಿಗೆ ನಾವು ಮಾತ್ರ ಅಲ್ಲ, ಜಗತ್ತಿನಲ್ಲಿ ಯಾರೂ ಬುದ್ಧಿ ಹೇಳೋಕ್ಕಾಗಲ್ಲ. ಕೆಲವರಿಗೆ ದುರ್ಬುದ್ಧಿ ಇದೆ. ಪ್ರಿಯಾಂಕಾ ಖರ್ಗೆಯವರಿಗೂ ಇರೋ ದುರ್ಬುದ್ಧಿಯೇ. ಈಗ ಮೂರ್ಖ ಬೇರೆ, ದುರ್ಬುದ್ಧಿ ಇರೋರು ಬೇರೆ. ಮೂರ್ಖನಿಗೆ ಬುದ್ಧಿ ಹೇಳಿದ್ರೂ ಉಪಯೋಗ ಆಗಲ್ವಂತೆ, ದುರ್ಬುದ್ಧಿ ಇರೋರಿಗೆ ಬುದ್ಧಿ ಹೇಳಿದ್ರೂ ಉಪಯೋಗ ಆಗಲ್ವಂತೆ. ಅವ್ರಿಗೆ ನಾನು ಹೇಳಕ್ಕೆ ಬಯಸ್ತೇನೆ, ವೆನ್ ಕಾಂಗ್ರೆಸ್ ಗೌರ್ಮೆಂಟ್ ವಾಸ್ ಇನ್ ಡೆಲ್ಲಿ ಸೆಂಟ್ರಲಲ್ಲಿ ದಿನನಿತ್ಯ ಸುದ್ದಿ ಆಗ್ತಿತ್ತು. ಅಹಮದಾಬಾದ್ನಲ್ಲಿ ಬಾಂಬ್ ಸ್ಫೋಟ, ದೆಹಲಿಯಲ್ಲಿ ಬಾಂಬ್ ಸ್ಫೋಟ, ಮುಂಬೈನಲ್ಲಿ ಬಾಂಬ್ ಸ್ಫೋಟ, ಹೈದರಾಬಾದ್ನಲ್ಲಿ ಬಾಂಬ್ ಸ್ಫೋಟ. ಆದರೆ ಆಗ ಭಯೋತ್ಪಾದಕರ ಪರವಾಗಿ ಸಿಂಪತಿ ಇರುವ ಸರ್ಕಾರ ಇತ್ತು. ಈಗ ನಾವು ಮಾತ್ರ ಅಲ್ಲ, ದೇಶದ ಬಗ್ಗೆ ತಿಳ್ಕೊಂಡಿರ್ತಕ್ಕಂಥ ಸಾಮಾನ್ಯ ಜನರಿಗೂ ಅರಿವಿದೆ. BJP ಸರ್ಕಾರ ಭಯೋತ್ಪಾದಕರ ಬಗ್ಗೆ ಜೀರೋ ಸಿಂಪತಿಯನ್ನು ಹೊಂದಿದೆ, ಶೂನ್ಯ ಸಹನೆ. ಅವ್ರನ್ನ ಯಾರನ್ನೂ ಉಳಿಸೋ ಪ್ರಶ್ನೆ ಇಲ್ಲ, ಉಳಿಸೋದು ಇಲ್ಲ. ಆಪರೇಷನ್ ಸಿಂಧೂರು ಅದಕ್ಕೆ ಉತ್ತರ ಕೊಡ್ತು. ಪಹಲ್ಗಾಮ್ನಲ್ಲಿ ಧರ್ಮದ ಹೆಸರು ಕೇಳಿಕೊಂಡು ಮತದ ಪ್ರಚೋದನೆಗೊಳಗಾಗಿ ಹತ್ಯೆ ಮಾಡಿದವರಿಗೆ ಆಪರೇಷನ್ ಸಿಂಧೂರು ಉತ್ತರ ಕೊಡ್ತು. ಸರ್ಜಿಕಲ್ ಸ್ಟ್ರೈಕು ಉತ್ತರ ಕೊಟ್ಟಿದೆ ಪುಲ್ವಾಮಾ ಘಟನೆಗೆ. ಮುಂಬೈ ಘಟನೆ ಆಯ್ತಲ್ಲ ಪ್ರಿಯಾಂಕ್ ಖರ್ಗೆ ಅವರೇ, ಮುಂಬೈ ಮೇಲೆ ದಾಳಿ ಮಾಡೋದ್ರಲ್ಲ ಭಯೋತ್ಪಾದಕರು, ಆ ಭಯೋತ್ಪಾದಕನಿಗೆ ಬಿರಿಯಾನಿ ಕೊಟ್ಟು ಸಾಕಿದ್ರಿ. ನಿಮ್ಮ ಥರ ಭಯೋತ್ಪಾದಕರಿಗೆ ಬಿರಿಯಾನಿ ಕೊಟ್ಟು ಸಾಕುವ ಕೆಲಸವನ್ನು BJP ಸರ್ಕಾರ ಮಾಡಲ್ಲ.
ಬಾಂಬ್ ಪೆಟ್ರೋಲ್ ಕುಕ್ಕರ್ ಬಾಂಬ್ ಇಡೋಕೆ ಬಂದವನ್ನ ಬ್ರದರ್ಸ್ ಅಂತ ಕರೆದ್ರಿ, ನಾಚಿಕೆ ಮರ್ಯಾದೆಯೆಲ್ಲ ಬಿಟ್ಕೊಂಡು. ಆ ಥರದ ಕೆಲಸವನ್ನ, ಸಂಬಂಧ ಹುಡುಕೋ ಕೆಲಸ ಮಾಡಲ್ಲ. ಭಯೋತ್ಪಾದಕರಲ್ಲೂ ಓಟಿನ ಸಂಬಂಧ ಹುಡುಕುವ ಕೆಲಸ, ನೀಚ ಕೆಲಸವನ್ನ, ದ್ರೋಹದ ಕೆಲಸವನ್ನ ಬಿಜೆಪಿ ಸರ್ಕಾರ ಮಾಡಿಲ್ಲ, ಮಾಡೋದೂ ಇಲ್ಲ. ಭಯೋತ್ಪಾದಕರ ಕೈಗೆ ಮೊಬೈಲ್ ಕೊಡುವ ದ್ರೋಹಿಗಳು ನಮಗೆ ಪಾಠ ಹೇಳುವ ಅವಶ್ಯಕತೆ ಇಲ್ಲ.